ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆ ಎದ್ದ ತಕ್ಷಣ ಅಪ್ಪಿತಪ್ಪಿಯೂ ಈ ವಸ್ತುಗಳನ್ನು ನೋಡಬೇಡಿ. ಗೃಹಿಣಿಯರು ಮನೆಯಲ್ಲಿರುವಾಗ ಹಣೆಗೆ ಕುಂಕುಮ ಇಡದೆ ಇರಬಾರದು. ಹಾಗೆಯೇ ಮನೆಯಲ್ಲಿ ಕುಂಕುಮ ಇಟ್ಟುಕೊಳ್ಳದ ಹೆಂಡತಿಯನ್ನ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬಾರದು. ಹಾಗೆ ಪತಿಯ ಮುಖವನ್ನು ಸಹ ನೋಡಬಾರದು. ಎದ್ದ ತಕ್ಷಣ ದೇವರ ಪ್ರಾರ್ಥನೆ ಮಾಡಬೇಕು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಅಥವಾ ಮುಚ್ಚಿದ ಗಡಿಯಾರವನ್ನು ನೋಡಬೇಡಿ. ಚಲಿಸುವ ಗಡಿಯಾರವನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಮುಚ್ಚಿದ ಗಡಿಯಾರ ನೋಡಿದರೆ ಜಗಳ ನಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ಅಲ್ಲದೆ ಇಡೀ ದಿನ ಹಾಳಾಗುತ್ತದೆ. ಹೆಣ್ಣು ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗುತ್ತಾರೆ. ಆದರೆ ಅಡುಗೆ ಮನೆಗೆ ಹೋದಾಗ ಅಪವಿತ್ರವಾದ ಅಥವಾ ಶುಚಿಯಾದ ಪಾತ್ರೆಗಳನ್ನು ನೋಡಬಾರದು. ಅದು ಅಂದಿನ ದಿನದ ಚರಿತ್ರೆಯಲ್ಲಿ ಕಿರಿಕಿರಿ ತೊಂದರೆಯನ್ನು ತಂದುಕೊಡುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಶಾಸ್ತ್ರಗಳ ಪ್ರಕಾರ ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳನ್ನು ಇಡಬಾರದು. ಅಡುಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳು ಬಿದ್ದಿದ್ದರೆ ಅದು ಅಶುಭ. ಕೆಲವರು ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿಯನ್ನು ನೋಡುವುದನ್ನು ಅಭ್ಯಾಸ ಮಾಡುತ್ತಾರೆ. ಆದರೆ ಧರ್ಮ ಗ್ರಂಥಗಳ ಪ್ರಕಾರ ಬೆಳಿಗ್ಗೆ ಕನ್ನಡಿಯನ್ನು ನೋಡಬಾರದು. ಬೆಳಿಗ್ಗೆ ಎದ್ದು ಕನ್ನಡಿಯನ್ನು ನೋಡುವುದು ಅಸಹ್ಯವೆಂದು ಪರಿಗಣಿಸಲಾಗಿದೆ. ಇದನ್ನು ಮಾಡುವ ವ್ಯಕ್ತಿ ಋಣಾತ್ಮಕ ಸಂಗತಿಗಳು ದಿನವಿಡೀ ನಡೆಯುತ್ತವೆ. ಅವನ ಇಡೀ ದಿನ ಕೆಟ್ಟದಾಗಿ ಹೋಗುತ್ತದೆ. ಆದ್ದರಿಂದ ಬೆಳಿಗ್ಗೆ ಎದ್ದ ಕೂಡಲೇ ಕನ್ನಡಿಯನ್ನು ನೋಡದಿರಲು ಪ್ರಯತ್ನಿಸಿ. ಕನ್ನಡಿಯ ಹೊರತಾಗಿ ಬೆಳಿಗ್ಗೆ ಎದ್ದಾಗ ಒಬ್ಬರ ಮುಖವನ್ನು ಸಹ ನೋಡಬಾರದು. ಏಕೆಂದರೆ ಕೆಲವರ ಮುಖವು ನಿಮಗೆ ಅಸಹ್ಯಕರವೆಂದು ಸಾಬೀತುಪಡಿಸುತ್ತದೆ. ಆದ್ದರಿಂದ ಯಾವಾಗಲೂ ಇಷ್ಟ ದೇವನನ್ನು ಧ್ಯಾನಿಸುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿ. ಮುಂಜಾನೆ ಎದ್ದು ದೇವರನ್ನ ನೋಡಿ. ಇದನ್ನು ಮಾಡುವುದರಿಂದ ನೀವು ಸಕಾರಾತ್ಮಕ ಶಕ್ತಿ ಸಂವಹನವನ್ನು ಹೊಂದಿರುತ್ತೀರಿ ಮತ್ತು ನಿಮಗೆ ಒಳ್ಳೆಯ ದಿನವೂ ಇರುತ್ತದೆ. ಸಾಮಾನ್ಯವಾಗಿ ಜನರು ಮನೆಯಲ್ಲಿ ಪ್ರಾಣಿಗಳ ಫೋಟೋಗಳನ್ನು ಹಾಕುತ್ತಾರೆ. ಆದರೆ ಮುಂಜಾನೆ ಇಂತಹ ಫೋಟೋಗಳನ್ನು ನೋಡುವುದು ಅಶುಭ. ಅಕಸ್ಮಾತ್ ಇಂತಹ ಫೋಟೋಗಳನ್ನು ಬೆಳಗಿನ ಜಾವ ನೋಡಿದರೆ ಇಡೀ ದಿನ ವಿವಾದಗಳಲ್ಲೇ ಕಳೆಯಬೇಕಾಗುತ್ತದೆ. ಹೀಗಾಗಿ ಅಂತಹ ಫೋಟೋಗಳನ್ನು ಮನೆಯ ಕೋಣೆಯಲ್ಲಿ ಹಾಕಬೇಡಿ. ಇನ್ನು ಬೆಳಿಗ್ಗೆ ನಿಮ್ಮ ನೆರಳನ್ನು ನೋಡುವುದು ಸಹಿತ ಒಳ್ಳೆಯದಲ್ಲ. ಒಂದು ವೇಳೆ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ನಿಮ್ಮ ನೆರಳನ್ನು ಪಶ್ಚಿಮದಲ್ಲಿ ನೋಡಿದರೆ ಇದರಿಂದ ದೋಷ ಉಂಟಾಗುತ್ತದೆ ಎನ್ನಲಾಗಿದೆ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.